ಇವರು ಅವಾಗ ನೋಡಿದೆ ನಮ್ಮಮ್ಮ ಎಲ್ಲಿದೋ ಅರ್ಶಿನ ಕುಂಕುಮ ಕೊಟ್ಟಿದ್ರು ಪ್ಯಾಕೆಟ್, ಅದು ಹಂಗೆ ಇಟ್ಕೊಂಡ್ಬಂದಿದ್ದೀನಿ. ಐ ಥಿಂಕ್ ಅದು ಅದರ ಹುಡುಕಿದ್ರೆ ಬೇಕಿದ್ರೆ ಮೊಸಳೆನೂ ಸಿಕ್ಬಿಡುತ್ತೆ. ನನ್ನ ಕೇಶರಾಶಿಗೆ ಬೇಕಾಗತ್ತೆ. ಒಂದೊಂದು ಸಲ ನನ್ನ ಕೇಶರಾಶಿ ಒಂದೊಂದು ಕ್ಲಿಪ್ನ ಸಪೋರ್ಟ್ ಮಾಡಲ್ಲ, ಮುರಿದಾಕ್ಬಿಡುತ್ತೆ. ಯೂಸ್ ಮಾಡಬೇಕು. ನನ್ಗೊಂದು ಸ್ವಲ್ಪ ಹಂಗೆ ಅಂದರೆ ಹುಷಾರಾಗಿರ್ಬೇಕು. ಸಿಗಾಕೊಂಡ್ಬಿಟ್ರೆ ಕತ್ರಿನೇ ತರಬೇಕು ನೆಕ್ಸ್ಟ್ ಅದನ್ನ ಕಟ್ ಮಾಡೋಕ್ಕೆ. ತೋರಿಸ್ಲಾ ನಿಜವಾಗ್ಲೂ? ಖಾಲಿ 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 ಅಂಟಿ. ಆಮೇಲೆ ನಮ್ಮಮ್ಮ ಇದು ಯಾವುದೋ ಒಂದು ಏನೋ ಪುಸ್ತಕದ ದೇವ್ರದ್ದು ಯಾವ್ದು ಗೊತ್ತಾ, ಭಗವದ್ಗೀತೆ, ಸಾರಿ ಥರ ಅನ್ಕೋತಾರೆ. ಸೊ ಆ ಆ್ಯಟಿಟ್ಯೂಡ್ಗೆ ಎಲ್ಲ ಅನ್ಕೊಡೋದು ನಾನು ಯಾವುದೋ ಏನೋ ಇಂಗ್ಲೀಷ್ ಏನೋ ಕೇಳಿಸ್ಕೊತಾ ಇದ್ದೀನಿ ಅಂತ. ಅಲ್ಲಿ ಯಾವುದೋ ಕನ್ನಡ ಟಪ್ಪಂಗುಚಿನೋ ತಮಿಳ್ ಟಪ್ಪಂಗುಚಿನೋ ಆ ಥರ ಏನಾದ್ರು ಫುಲ್ ಬೀಟ್ಸ್ ಇರೋ ಹಾಡು ಹಾಕೊಂಡು ವರ್ಕೌಟ್ ಮಾಡ್ತಿರ್ತೀನಿ. ಒಳ್ಳೆ ಒಂದು ಮೂಡ್ ಬರುತ್ತೆ. ಅರಳುತ್ತಿರು ಜೀವದ ಗೆಳೆಯ ಪ್ರೀತಿಯ ಅದು ನಂಗೆ ಇಷ್ಟ. ಅರಳುತ್ತಿರು ಜೀವದ ಗೆಳೆಯ. ಫಾರ್ ಎಕ್ಸಾಂಪಲ್ ಅಪ್ಪು ಸರ್ದು ಯಾವ್ದಪ್ಪ ಅದು, ನಿನ್ನ ಕಣ್ಣ ಕ್ಷಣದಿಂದ ಯಾಕೋ ನಾನು ನನ್ನದಿಲ್ಲ, ಅದು ಇದು ಉಪೇಂದ್ರ ಅವ್ರದ್ದು ಮಸ್ತ್ ಮಸ್ತ್ ಹುಡುಗಿ ಬಂದು ನಾನು ದಟ್ ಒನ್ ಆಲ್ ಫುಲ್ ಸಡನ್ ಮಿಕ್ಸು ಏನೇನೋ ಆಗ್ತಾ ಇರುತ್ತೆ ನಂದು ಪ್ಲೇ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನನ್ನ ದೋಸ್ತು ಅಂದ್ರು. ಆಮೇಲೆ ದಿಯಾದು ಹಾಯ ದಟ್ ಒನ್ ದಟ್ ಐ ಲೈಕ್. ಎಷ್ಟೊಂದು ನೀವು ಹಾಡು ಹೇಳ್ತೀರಾ? ಸ್ವಲ್ಪ. ಮನಸ್ಸು ತುಂಬ ಮಾಗಿದೆ ಕೊಟ್ಟು ಬಿಡಲೇ ನಗುತ್ತಿದೆ ನದಿದು ಯಾಕೆ ನೋಡುತ್ತ ನಿನ್ನನ್ನು. ಎಸ್, ಮತ್ತೊಬ್ಬ ಸೆಲೆಬ್ರಿಟಿಯ ಬ್ಯಾಗ್ ಟೂರ್ ಮಾಡೋದಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೆಲೆಬ್ರಿಟಿ ಯಾರು ಗೊತ್ತಾ? ಅಪೂರ್ವ ಭಾರದ್ವಾಜ್. ಅವರ ಬ್ಯಾಗಲ್ಲಿ ಏನೆಲ್ಲ ಇದೆ. ಆದ್ರೆ ಬ್ಯಾಗ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಕಲರ್. ಬ್ಯಾಗಿಗೆ ಎಷ್ಟು ಕೊಟ್ರಿ? ಎಷ್ಟು ಕೋಟಿ? ಸದ್ಯ ಇಲ್ಲ, ಅಷ್ಟೊಂದೆಲ್ಲ ಕೊಟ್ಟಿಲ್ಲ. ಬಟ್ ಇದು ನಾನು ಎಲ್ಲೋ ಒಂದು ವಿಯೆಟ್ನಾಮ್ಗೂ ಎಲ್ಲೋ ಹೋದಾಗ ಯಾವುದೋ H&M ಸ್ಟೋರಲ್ಲಿ ಏನೋ ತೊಗೊಂಡಿದ್ದು ಅನ್ಸುತ್ತೆ. ನಂಗೆ ಈ ಥರ ಅಗ್ಲಗ್ಲ ದೊಡ್ಡ ಬ್ಯಾಗ್ ಇದ್ರೆ ತುಂಬ ಇಷ್ಟ ಆಗಿದೆ. ಎಲ್ಲ ಅರ್ಧ ಮನೆ ಇಟ್ಕೊಂಡು ಹೋಗ್ಬೋದು ಹಂಗೆ. ನೋಡಿ, ಇದೆಲ್ಲ ಹುಡುಗಿರ್ ಮಾತು. ಯಾಕಂದ್ರೆ ಎಲ್ಲಾನು ಹುಡುಗಿರ್ ಬೇಕು ನಮಗೆ. ಅದಿಲ್ಲ ಅಂದ್ರೆ ಅದೊಂದು ಇಟ್ಕೊಂಡು ಭಾರ ಆಗಿದ್ರೆ ಏನು ತೊಗೊಂಬಂದ್ಬಿಡ್ಬೇಕಿತ್ತು ಅಂತ ಅನ್ಸುತ್ತೆ ಹಂಗೆ. ನೀವು ತುಂಬ ಒಂದು ವಿಯರ್ಡೆಸ್ಟ್ ಥಿಂಗ್ ನಿಮ್ಮ ಬ್ಯಾಗಲ್ಲಿ ಇಟ್ಟಿದಂದ್ರೆ ಏನು? ಇವಾಗ ನೀವು ಇದು ಮಾಡೋಕೆ ಮುಂಚೆ ಮಾಡೋಣ ಅಂತ ಕೇಳಿದ್ರು ಇವರು. ಅವಾಗ ನೋಡಿದೆ ನಮ್ಮಮ್ಮ ಎಲ್ಲಿದೋ ಅರ್ಶಿನ ಕುಂಕುಮ ಕೊಟ್ಟಿದ್ರು ಪ್ಯಾಕೆಟ್, ಅದು ಹಂಗೆ ಇಟ್ಕೊಂಡ್ಬಂದಿದ್ದೀನಿ. ಐ ಥಿಂಕ್ ಅದು ಅದರ ಹುಡುಕಿದ್ರೆ ಬೇಕಿದ್ರೆ ಮೊಸಳೆನೂ ಸಿಕ್ಬಿಡುತ್ತೆ ನನ್ನ ಬ್ಯಾಗಲ್ಲಿ. ಹಾಗೆ ಏನು ಎಲ್ಲ ಸಿಗ್ಬೋದು. ಸ್ಕಾರ್ಪಿಯನ್ ಎಲ್ಲ ಸಿಗ್ಬೋದು ಸ್ವಲ್ಪ ಹಂಗೆ. ಹಂಗಂದ್ರೆ ಶುರು ಮಾಡೋಣ. ರೆಡಿ ನಮ್ ತೋರ್ಸಕ್ಕೆ? ಎಸ್ ಐ ಆಮ್ ವೇಟಿಂಗ್. ಬಟ್ ನಾನು ತುಂಬ ಆರ್ಗನೈಸ್ಡಾಗಿ ಬಂದಿಲ್ಲ ಇವತ್ತು. ಅದು ತೋರಿಸ್ತೀನಿ. ಫಸ್ಟು ಸಮೀಕ್ಷಾ ಕೊಟ್ಟಿದ್ದು ಬಾಟಲ್ ಇಟ್ಕೊಂಡಿದ್ದೀನಿ. ಅವ್ರು ಕೊಟ್ಟರು ಬಾಟಲ್ ಒಳಗೆ ಬಂದ ತಕ್ಷಣ, ಆಯಿತಾ. ಇನ್ನೊಂದು ಇದು ನನ್ನ ಮೋಸ್ಟ್ ಇಂಪಾರ್ಟೆಂಟ್ ವಸ್ತು, ಪುಸ್ತಕ ಬರ್ಕೊಳ್ಳೋಕ್ಕೆ. ಇದ್ರೊಳಗಡೆ ಆ್ಯಕ್ಚುಲಿ ನಂದು ಆಧಾರ್ ಕಾರ್ಡ್ ಏನೋ ಬಂದಿದೆ, ಸೊ ಅದನ್ನ ಇಟ್ಕೊಂಡಿದ್ದೀನಿ. ಸಾರಿ, ಆಧಾರ್ ಕಾರ್ಡ್ ರೀಸೆಂಟಾಗಿ ಬಂದ್ಬಿಡ್ತಾ? ಅಂದರೆ ಅದು ಕಾರ್ಡ್ ಅಪ್ಲೈ ಮಾಡಿದ್ದೆ, ಉದ್ದದ್ದಿರುತ್ತಲ್ವಾ, ಅದು ಇಟ್ಕೊಂಡು ಓಡಾಡೋಕೆ ಕಷ್ಟ ಅಂದ್ಬಿಟ್ಟು ಕಾರ್ಡ್ ಇದು ಮಾಡಿದ್ದೆ. ಅಮ್ಮನ ಮನೆಗೆ ಬಂದಿತ್ತು ಅಂದ್ಬಿಟ್ಟು ಇಸ್ಕೊಂಡು ಹಾಗೆ. ಬಟ್ ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋಟೋ ಹೇಗಿದೆ ಅಂತ ನೋಡೋಕೆ? ನೋ ಥ್ಯಾಂಕ್ ಯು, ಬೇಡ ಪ್ಲೀಸ್. ನಿಜವಲ್ಲ ಆಕ್ಟರ್ ಅಂತ ನೀವು ಯೋಚನೆ ಮಾಡ್ತೀರಾ? ಅಲ್ಲ, ಎಲ್ರಿಗೂ ಅಂದ್ರೆ ನನ್ಗೊಂದು ಜೋಕ್ ಇತ್ತು, ಮದ್ವೆ ಏನಾದ್ರು ಆಗೋದಿದ್ರೆ ಆಧಾರ್ ಕಾರ್ಡ್ ಫೋಟೋ ಫಸ್ಟ್ ಕೊಡ್ಬೇಕು. ಇಲ್ಲ, ನೋಡ್ಬಾರ್ದು ಹಂಗೆ. ರೆಡಿ, ಓಕೆ. ಏನ್ ಬರ್ತಿದೆ? ಒಂದ್ ಥಾಟ್ ಏನಾದ್ರು ಓದ್ಬೋದು? ಇದು ಥಾಟ್ ಏನಿರಲ್ಲ. ಅಂದ್ರೆ ಇದು ನಂದು ರೈಟಿಂಗ್. ಇದು ಅಂದ್ರೆ ನಾನು ಏನಾದ್ರು ಇವಾಗ ಸ್ಕ್ರಿಪ್ಟ್ ಬರೆಯೋ ಹಾಗೆಲ್ಲ ಏನಾದ್ರು ಟಪ್ ಅಂದ್ರೆ ನಾನು ನೆನಪಾದ್ರೆ ಬರ್ಕೊಳ್ಳುವಂಥದ್ದು, ಅಥವಾ ಯಾರ್ದಾದ್ರು ಮೀಟಿಂಗಿಗೆ ಹೋಗ್ತಿದ್ರೆ ಇಂಥ ಪಾಯಿಂಟ್ಸ್ ನಾನು ಹೇಳಲೇಬೇಕು ಅಂತಿದ್ರೆ ಬರ್ಕೊಳ್ಳುವಂಥ ಬುಕ್ಕು. ಅಲ್ಲ, ಅದು ನಿಮ್ಗೆ ಸಿಗುತ್ತೆ? ಈಗ ನಾನೇನಾದ್ರು ಬರ್ಕೊಡಿ ಅದನ್ನ ಹುಡ್ಕಕ್ಕೆ ನಂಗೆ ಅರ್ಧ ಗಂಟೆ. ಇಲ್ಲ, ನಂಗೆ ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಅಂದ್ಬಿಟ್ಟು ಏನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. 3 ಡೇ ಶೂಟು, ಅವ್ರದ್ದು ರೆಮ್ಯುನರೇಷನ್ ಎಷ್ಟು, ಎಡಿಟರ್ದೆಷ್ಟು, ಎಲ್ಲ ಆ ಥರದ್ದೆಲ್ಲ ಒಂದಷ್ಟು ಬರ್ಕೊಂಡಿರೋಂಥ ಬುಕ್ಕು. ಆಮೇಲೆ ಏನು ತೆಗಿಲಿ ನೆಕ್ಸ್ಟ್, ಒಂದು ರಾಶಿ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ಗಳು ಸಿಗಬಹುದು. ಬಿಕಾಸ್ ನನ್ನ ಒಂದು ಕೇಶರಾಶಿಗೆ ಬೇಕಾಗತ್ತೆ.
ಒಂದೊಂದ್ಸಲ ನನ್ನ ಕೇಶರಾಶಿ ಒಂದೊಂದು ಕ್ಲಿಪ್ನ ಸಪೋರ್ಟ್ ಮಾಡಲ್ಲ, ಮುರಿದಾಕ್ಬಿಡುತ್ತೆ. ಸೊ ಇದು ರಬ್ಬರ್ ಬ್ಯಾಂಡ್, ಇದು ಚೆನ್ನಾಗಿರುತ್ತೆ. ಹಾ, ಕ್ರೋಶೆ ಹಾಕಿರೋದು. ಸಾರಿ, 1-2-3 ಕೂದಲು ನೇತಾಡ್ತಿದೆ. ಅದಿರ್ಲೇಬೇಕು. ಎಲ್ಲ ಕಡೆನೂ ನಮ್ಗೆ ಸಿಗೋ ಒಂದು ಈಸಿ ವಸ್ತು ಅಂದ್ರೆ ಕೂದಲು. ಎಲ್ಲ ಕಡೆನೂ ಎಲ್ಲ ಕಡೆ ನಂದಂತೂ ತುಂಬಾನೇ ಸಿಗುತ್ತೆ ಅನ್ಸುತ್ತೆ. ದೊಡ್ಡ ಕ್ಲಿಪ್ ಯೂಸ್ ಮಾಡ್ತೀರಾ ನೀವು ಜಾಸ್ತಿ? ಬೇಕಲ್ಲ ಇದಕ್ಕೆ, ಚಿಕ್ಕದೆಲ್ಲ ಹಿಡ್ಸಲ್ಲ ನನ್ನ ಕೂದಲಿಗೆ. ಈ ರಬ್ಬರ್ ಬ್ಯಾಂಡ್ ಅಲ್ಲೂ ಕೆಲವು ಚೂಸ್ ಇರ್ತಾರಲ್ಲ, ಹಿಂಗ್ ಕೆಲವು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಬಾರ್ದು, ಆಮೇಲೆ ಸ್ವಲ್ಪ ಕಾಟನ್ ಟೈಪ್ ಆಫ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಬೇಕು. ನನ್ಗೊಂದ್ ಸ್ವಲ್ಪ ಅಂದ್ರೆ ಹುಷಾರಾಗಿರ್ಬೇಕು. ಸಿಗಾಕೊಂಡ್ಬಿಟ್ರೆ ಕತ್ರಿನೇ ತರ್ಬೇಕು ನೆಕ್ಸ್ಟ್ ಅದನ್ನ ಕಟ್ ಮಾಡಕ್ಕೆ. ಹೌದಾ? ಹಂಗಿರುತ್ತ ಅದು ಒಂಥರ ದಟ್ಟವಾಗಿ ದಷ್ಟಪುಷ್ಟವಾಗಿರುವಂತ ಕೂದಲಿಗೆ ಈ ಥರದ್ದು ಹಾಕೊಂಡ್ರೆ ಈಸಿಯಾಗಿ ತೆಗಿಬೋದು, ಕ್ವಿಕ್ ಆಗಿ ತೆಗಿಬೋದು, ಈಚೆ ತೆಗಿಬೋದು. ಓಕೆನಾ? ಅದಾದಮೇಲೆ ನನ್ನದೊಂದು ವಾಲೆಟ್ ಚೆನ್ನಾಗಿದೆ. ನಿಮ್ಮ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ, ಎಲ್ಲ ಕಲರ್ ಸೆಲೆಕ್ಷನ್ಸ್ ಆಲ್ಸೋ. ಥ್ಯಾಂಕ್ ಯು. ಒಳಗಡೆ ಸ್ವಲ್ಪ ಫೋಟೋಸ್ ಎಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಅವೆಲ್ಲ ಏನು ಎಷ್ಟು ರೂಪಾಯಿ ಇಟ್ಟಿದ್ದೀರಾ? ನಿಜವಾಗ್ಲೂ ತೋರಿಸ್ಲಾ? ಯು ವಿಲ್ ನಾಟ್ ಬಿಲೀವ್ ಇಟ್. ತೋರಿಸ್ಲಾ ನಿಜವಾಗ್ಲೂ? ಎಸ್. ಖಾಲಿ ಆಂಟಿ. ಏನೂ ಇಲ್ಲ, ಕಾಯಿನ್ಸ್ಗಳಿದಾವೆ ಒಂದಷ್ಟು. ಮತ್ತೆ ಅದನ್ನೇನಕ್ಕೆ ಬಾರ ಮಜಾ ಇಲ್ಲ. ಇದ್ರಲ್ಲಿ ಬರೀ ಕಾಯಿನ್ಸ್ ಇದೆ, ಖಾಲಿ ಪರ್ಸ್ ಅಲ್ವಾ. ಇಲ್ಲಿ ಒಳಗಡೆ ಒಂದು ಪೌಚ್ ಇದೆ ನನ್ನ ಬ್ಯಾಗಲ್ಲಿ, ಅದ್ರಲ್ಲಿ ಕ್ಯಾಶ್ ಇದೆ. ಅಂದ್ರೆ ಈ ಕಳ್ಳಂಗೆ ಈಸಿಯಾಗಿ ಗೊತ್ತಾಯ್ತು. ಅಂದ್ರೆ ಪರ್ಸ್ ಕದಿಬಾರ್ದು, ಬ್ಯಾಗ್ ಎತ್ಕೊಂಡು ಹೋಗ್ಬೇಕು. ಇವಾಗ ನಾನು ಇಲ್ಲಿಂದ ಹೋಗೋಸೋದು ಚೇಂಜ್ ಮಾಡ್ತೀನಿ ನಾನು ಇವಾಗ ಅದ್ರದ್ದು ಲೊಕೇಶನ್. ಐಡಿಯಾ ಆಯ್ತಾ? ಆಮೇಲೆ ಇದೊಂದು ಪೌಚ್. ಪೌಚ್ ಇದರಲ್ಲಿ ಮೇಕಪ್ ಅಂತ ಏನಿಲ್ಲ ಇದ್ರಲ್ಲಿ. ಆಕ್ಚುಲಿ ಸ್ವಲ್ಪ ಏನೇನೋ ಸ್ಯಾನಿಟೈಸರು, ಒಂದು ಲಿಪ್ಸ್ಟಿಕ್, ಆಮೇಲೆ ಒಂದು ಇದು ಹಂಗೆ ತುಟಿಗೆ ಲಿಪ್ ಬಾಮ್. ಇದೊಂದು ನನ್ನ ಫೇವ್ರೆಟ್ ಪಾಕೆಟ್ ಪರ್ಫ್ಯೂಮ್. ಇಷ್ಟನಾ ನಿಮಗೆ ಪರ್ಫ್ಯೂಮ್? ಅಂದ್ರೆ ಸಖತ್ ಇಷ್ಟ. ನಾನು ಮಲ್ಗಕ್ಕೆ ಮುಂಚೆನೂ ಸ್ಪ್ರೇ ಮಾಡ್ಕೊಂಡು ಮಲ್ಕೋತೀನಿ ನಿಜವಾಗ್ಲೂ. ಒಂಥರ ಘಮಘಮ ಅಂತ ಅನ್ಸ್ತಾರೆ, ಯಾವಾಗಲೂ ಒಂಥರ ಘಮಘಮ ಅಂತಿರ್ಬೇಕು. ನಾನು ಮಲ್ಗೋಕೆ ಹೋಗುವಾಗಲೂ ಪರ್ಫ್ಯೂಮ್ ಹಚ್ಕೋತೀನಿ. ನಿಮ್ಮ ಮೈಕೋಗೆ ಎಲ್ಲ ಸ್ವಲ್ಪ ಬಿದ್ದಿರುತ್ತೆ ಇವಾಗ. ನಂಗೆ ತುಂಬ ಇಷ್ಟ. ಮೈಕ್ ಲಕ್ಕಿ ನೋಡಿ ಟ್ರೈ ಮಾಡ್ತೀರಾ? ತುಂಬ ಚೆನ್ನಾಗಿ ಚೆನ್ನಾಗಿದೆಯಾ? ಬಟ್ ನಾನು ಮಾತ್ರ ಹಂಗೆ ಮಾಡಲ್ಲ. ಆಮೇಲೆ ಇದು ಅಷ್ಟೇ, ಇದು ಇನ್ನೊಂದು, ಇದು ಸುಮ್ಮನೆ ಹಿಂಗೆ ರಿಸ್ಟ್ ರಬ್ ಮಾಡ್ಕೊಳ್ಳೋ ಅದು ಪರ್ಫ್ಯೂಮ್. ಇದು ಪರ್ಫ್ಯೂಮ್. ನೈಸ್. ಆಯ್ತಾ? ಇದಿಷ್ಟು. ಮೇಕಪ್ ಕಡಿಮೆ ಮಾಡೋದಾ ನೀವು? ಕಡಿಮೆ. ಇವತ್ತು ಏನು ಹಚ್ಕೊಂಡಿಲ್ಲ ನೋಡಿ. ಸನ್ಸ್ಕ್ರೀನ್ ಹಚ್ಕೊಂಡೆ, ಆಮೇಲೆ ಬ್ಲಷ್ ಹಚ್ಕೊಳ್ತೀನಿ ಸ್ವಲ್ಪ, ಲಿಪ್ಸ್ಟಿಕ್ಕು, ಕಾಜಲು, ಐಬ್ರೋ ಸ್ವಲ್ಪ, ಅಷ್ಟೇ. ವೆರಿ ನೈಸ್. ನಿಮ್ಗೆ ಇಷ್ಟ ಇಲ್ವಾ ಅಥವಾ ಯಾರು ಮಾಡೋದು? ನಂಗೆ ಇಷ್ಟ ಇಲ್ಲ, ನಂಗೆ ನಿಜವಲ್ಲೂ ಇಷ್ಟ ಆಗಲ್ಲ. ನಂಗೆ ಯಾವ್ದಾದ್ರು ಸಿನಿಮಾಗೆ ನಿಮ್ಮ ಸ್ಕಿನ್ನಲ್ಲೇ ಬನ್ನಿ ಅಂದ್ಬಿಟ್ರೆ ಏನು ಖುಷಿಯಾಗಿ ಹೋಗುತ್ತೆ ಗೊತ್ತಾ? ಹಂಗ ನೀವು ಅಭಿಯಂಜನ ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ ಫುಲ್ಲು ಸಖತ್. ಇದು ನಮ್ಮ ಏನಂತಾರೆ, ನಮಗೆ ವಿಮೆನ್ ಎಸೆನ್ಷಿಯಲ್ಸ್ ಇರುವಂಥ ಪರ್ಸು. ಇದರಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಇಟ್ಕೊಂಡ್ಬಿಡೋದು. ಒಂದೊಂದ್ಸಲ ನಾನು ಹೆಂಗೇನೆ ಇದು ನಾನು ಯಾವಾಗಲೂ ಯಾಕೆ ಇಟ್ಕೊಂಡಿರ್ತೀನಿ ಅಂದರೆ, ನಂದು ಆ ಟೈಮ್ ಇಲ್ಲ, ಪೀರಿಯಡ್ಸ್ ಟೈಮ್ ಇಲ್ಲ ಅಂದ್ರೂ ಐ ಕೀಪ್ ಇಟ್, ಬಿಕಾಸ್ ನಂಗೆ ಎಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಯಾರಾದರೂ ಒಬ್ರು ಬಂದು ಕೇಳಿರ್ತಾರೆ ನಂಗೆ ಆ ಟೈಮಲ್ಲಿ, ಯಾವುದೋ ಮಾಲಲ್ಲಿ ಇರ್ತೀನಿ, ಎಲ್ಲೋ ಹೋಟ್ಲಲ್ಲಿ ಕೂತಿರ್ತೀನಿ ಅಂದ್ಕೊಳ್ಳಿ, ಯಾರಾದ್ರೂ ಬಂದ್ಬಿಟ್ಟು ಇದೆಯಾ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಕೇಳಿರ್ತಾರೆ ನಾನು. ಹಾಂ, ಸೊ ಯಾರಿಗಾರು ಹೆಲ್ಪ್ ಆಗುತ್ತಲ್ವಾ. ಬಟ್ ಏನದು ಟ್ಯಾಬ್ಲೆಟ್ ಎಲ್ಲ ನೀವು ತಗೊಳ್ತೀರಾ? ಸ್ಟಮಕ್ ಪೇನ್ ಆ ಥರ ಏನಾದ್ರು? ಇಲ್ಲ ಟ್ಯಾಬ್ಲೆಟ್ ಅಲ್ಲ ಇದು. ದಿಸ್ ಇಸ್ ಅ ಟ್ಯಾಂಪಾನ್. ನೀವು ಏನು ಯೂಸ್ ಮಾಡ್ತೀರಾ ಆ್ಯಕ್ಚುಲಿ? ಪ್ಯಾಡ್ ಆರ್ ಈಸಿನಾ? ವೆರಿ ಈಸಿ. ಬಟ್ ಅದನ್ನ ಸ್ವಲ್ಪ ಜನ ಭಯ ಪಡ್ತಿರ್ತಾನೆ ಯೂಸ್ ಮಾಡೋದು. ಆದರೆ ಕೆಲವರಿಗೆ ಅದು ಐ ಥಿಂಕ್ ಅನ್ಕಂಫರ್ಟಬಲ್ ಅನ್ಸ್ಬಹುದು ಇನಿಷಿಯಲಿ, ಬಟ್ ಅದು ಒನ್ಸ್ ಯು ಗೆಟ್ ಯೂಸ್ ಟು ಇಟ್, ಐ ಥಿಂಕ್ ಟ್ಯಾಂಪಾನ್ ಇಸ್ ಅ ಬೆಸ್ಟ್ ಥಿಂಗ್ ಟು ಯೂಸ್. ಐ ಥಿಂಕ್ ಅಂದರೆ ಪರಿಸರ ಇದಾಗೋಗುತ್ತೆ ಅಂತೆಲ್ಲ, ಪೊಲ್ಯೂಟ್ ಆಗುತ್ತೆ ಅನ್ನೋಂಗಿದ್ರೆ ದೇರ್ ಆರ್ ಈಕೋ ಫ್ರೆಂಡ್ಲಿ ಟ್ಯಾಂಪೋನ್ಸ್ ಆಸ್ ವೆಲ್, ಬ್ಯಾಂಬೂ ಇದರದೆಲ್ಲ ಇರೋದು. ಸೊ ಅದು ಈಸಿಯಾಗಿ ಸಾಯಿಲಲ್ಲಿ ಕರ್ಗ್ ಹೋಗುತ್ತೆ ಅದು ಅಪ್ಲಿಕೇಟರ್ ಎಲ್ಲ. ಸೊ ಅದ್ರದ್ದು ಪೌಚ್ ಇದು. ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಮೆನ್ಸ್ಟ್ರಲ್ ಕಪ್ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಹೌದು, ಕೆಲವ್ರು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾರೆ, ಕೆಲವರಿಗೆ ಬಹುಶಃ ಸರಿ ಹೋಗಲ್ಲ. ನನಗೆ ಸರಿ ಹೋಗಲಿಲ್ಲ. ಸೊ ಐ ಪ್ರಿಫರ್ ಟ್ಯಾಂಪೋನ್ಸ್. ಅದೊಂಥರ ನನಗೆ ಶೂಟ್ ಇದ್ದಾಗ ಅಥವಾ ಏನೋ ನೀರಿನ ಸೀನ್ಸ್ ಇದ್ದಾಗ್ಲೂ, ರೇನ್ ಎಫೆಕ್ಟ್ ಎಲ್ಲ ಇದ್ದಾಗ, ಪೂಲಿಗೆ ಏನಾದ್ರು ಇಳಿಬೇಕು ಅಂದಾಗೆಲ್ಲ ಟ್ಯಾಂಪೋನ್ಸ್ ಆರ್ ಮೆನ್ಸ್ಟ್ರಲ್ ಕಪ್ ಎರಡೂ ಒಳ್ಳೇದು. ಬಿಕಾಸ್ ಇಟ್ ಡಸಂಟ್ ಲೀಕ್ ಔಟ್. ಲೀಕ್ ಆಗೋದೇ ಇಲ್ವಾ ಅದು? ಬಟ್ ನನಗೇನೋ ಡೌಟ್ ಇದೆ ಅದು ಅಂತ. ಇಲ್ಲ, ಆಗಲ್ಲ, ಖಂಡಿತ ಆಗಲ್ಲ. ನಾನು ಫುಲ್ ಟ್ರೈಡ್ ಅಂಡ್ ಟೆಸ್ಟೆಡ್. ಸತ್ಯಂ ಶಿವಂ ಸುಂದರಮಲ್ಲಿ ಒಂದು ಫುಲ್ ರೇನ್ ಸೀಕ್ವೆನ್ಸು, ಒಂದು 4-5 hours ಮಳೆಯಲ್ಲಿ ನಿಂತಿದ್ದೀವಿ. ಅವತ್ತು ನನಗೆ ಫಸ್ಟ್ ಆರ್ ಸೆಕೆಂಡ್ ಆಫ್ ಮೈ ಪೀರಿಯಡ್ಸ್ ಅನಿಸುತ್ತೆ. ಇಟ್ ವಾಸ್ ಆಲ್ ಸೇಫ್ ಇನ್ ಪ್ಲೇಸ್.
ಏನೂ ತೊಂದರೆ ಆಗಲಿಲ್ಲ. ಗ್ರೇಟ್ ಅಲ್ವಾ? ಆಕ್ಚುಲಿ ಹುಡುಗಿರೆಲ್ಲ ಏನು ನಿಜವಾಗ್ಲೂ ಇಷ್ಟಪಡ್ತಾರೆ helpful ಅದೇ ಇದು. ಅಲ್ವಾ? ಎಸ್. ಆಮೇಲೆ ಇನ್ನೊಂದು ಕ್ಲಿಪ್, ಕ್ಲಿಪ್ಪು, ರಬ್ಬರು, ಎಷ್ಟು ಬೇಕಾದ್ರೂ ನನ್ನ ಹತ್ರ ಸಿಗುತ್ತೆ. ಆಮೇಲೆ ರೀಸೆಂಟಾಗಿ ನಾನು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡಿದ್ದೆ, ಸೊ ಅದಿದೆ ಒಳಗಡೆ. ನಮ್ಗೊಂದು ಫೋಟೋ ನೋಡ್ಬೇಕಾಗಿ ನಾನು ಹೆಂಗಿದೆ ನೋಡ್ಬಿಟ್ಟು ಕೊಡ್ತೀನಿ ತಡಿ. ಚೆನ್ನಾಗಿದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಓ ಗಾಡ್. ಓಕೆ ಆಯ್ತು, ನೋಡ್ಕೊಳ್ಳಿ ಏನು ಮಾಡೋದು. ಓಹೋ, ವೆರಿ ಪಾಪ ಥರ ಕಂಪ್ಲೀಟ್. ಆ ಹೇರ್ ಎಲ್ಲ ಯಾಕೆ ಹಂಗೆ ಟೈ ಮಾಡಿ ಅವರು ಕಿವಿ ಕಾಣಿಸ್ಬೇಕು ಅಂತಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲಿ. ಕಿವಿ ಕಾಣಿಸ್ಬೇಕು ಮೇಡಮ್ ಅಂತಂದ್ರು. ಆಯ್ತು ತಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಹೆಂಗೆ ನಿಮ್ಮನ್ನ ಹಿಂಗೆ ನೋಡಿ ನಮ್ಗೆ ಗೊತ್ತು, ನೀವು ಕೂದಲು ಹಿಂದ್ಗಡೆ ಹಾಕಿದ್ರೆ ಯಾರು ಅಂತಾನೆ ಗೊತ್ತಾಗಲ್ಲ. ಅದೇ ಆಮೇಲೆ ನಮ್ಮಮ್ಮ ಇದು ಯಾವುದೋ ಒಂದು ಏನೋ ಪುಸ್ತಕದ ದೇವ್ರದ್ದು, ಯಾವ್ದು ಗೊತ್ತಾ, ಭಗವದ್ಗೀತೆ, ಸಾರಿ, ನಮ್ಮಮ್ಮ ಭಗವದ್ಗೀತೆ ಕೊಟ್ಟು ನೀನು ಇದನ್ನ ಯಾವಾಗಲೂ ನಿನ್ನ ಬ್ಯಾಗಲ್ಲೇ ಇಟ್ಕೊಂಡಿರ್ಬೇಕು ಅಂತಂದ್ರು. ಯಾಕೆ ಅಂದ್ರೆ ನಾನು ಹೇಳಿದ ಮಾತು ಕೇಳು ಅಷ್ಟೇ, ಅವ್ರದ್ದು ಎಕ್ಸ್ಪ್ಲನೇಷನ್. ಆಮೇಲೆ ಏನು ಹೇಳಿಲ್ಲ ಅಮ್ಮ? ನಾನು ಸರಿ ಓಕೆ ಹೇಳಿದ ಮಾತು ಕೇಳ್ತೀನಿ ಅಂತ ಇಟ್ಕೊಂಡಿದ್ದೀನಿ ಬ್ಯಾಗ್. ಇನ್ನೂ ಓದಿಲ್ಲ ಅದನ್ನ, ಅಂದ್ರೆ ನಾನು ಅದು ತಾತ್ಪರ್ಯ ಎಲ್ಲ ಓದ್ಬಿಟ್ಟಿದ್ದೀನಿ. ಇದು ಬರೀ ಮಂತ್ರಗಳು, ಅದು ನಂಗೆ ಅರ್ಥ ಆಗಲ್ಲ, ಓದಕ್ಕೆ ಸ್ವಲ್ಪ ಕಷ್ಟ, ಸುಮ್ಮನೆ ಇಟ್ಕೊಂಡಿರ್ತೀನಿ ಅಷ್ಟೇ. ಆಮೇಲೆ ಒಂದು ಮಾಸ್ಕ್, ಮೇನ್ ಕೋವಿಡ್ ಆದ್ಮೇಲಿಂದ ಬಂದಿರುವಂತಹ ಒಂದು ಆವಿಷ್ಕಾರ, ಪದ್ಧತಿ, ವೆರಿ ಗುಡ್ ಆವಿಷ್ಕಾರ. ಆಮೇಲೆ ಇದು ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಾಫಿ ಬ್ರ್ಯಾಂಡಿಂದು ಸ್ಯಾಚೆಗಳು. ಈಗ ಯಾವ್ದಾದ್ರು ಶೂಟ್ಗೆ ಹೋಗಿರ್ತೀನಿ, ಅವಾಗ ಅಲ್ಲಿ ಬ್ಲ್ಯಾಕ್ ಕಾಫಿ ಸಿಗಲ್ಲ ಅಥವಾ ಇನ್ನೊಬ್ರಿಗೆ ಕಾಯ್ಬೇಕು ಅಂತಂದಾಗ ಬಿಸಿನೀರು ತಂದ್ಕೊಡಿ ಸಾಕು ಅಂತಂದ್ಬಿಟ್ಟು ಇದನ್ನ ಹಾಕೊಂಡು ಕುಳ್ಬಿಡೋದು ರಪ್ಪಕ್ಕಂತ. ಒಳ್ಳೆ ಐಡಿಯಾ. ಆಯ್ತಾ, ಇನ್ನು ಏನೇನೋ ಬೇಗ ತೋರಿಸ್ಬೇಕಾ? ಮತ್ತೆ ನಾವೆಲ್ಲ ಕ್ಯೂರಿಯಸ್ ಆಗಿದ್ದೀವಿ, ಯಾಕಂದ್ರೆ ಎಲ್ಲ ಇದು ಹ್ಯಾಂಡ್ ಕ್ರೀಮು. ನನಗೆ ತುಂಬಾ ಇಷ್ಟ ಹ್ಯಾಂಡ್ ಕ್ರೀಮು. ನನ್ನ ಹತ್ರ 1,000 ಇದೆ. ಸುಮ್ಮನೆ ಹೋಗ್ತಾ ಬರ್ತಾ ಕೈ ಹಿಂಗೆ ಹಚ್ಕೋತಾ. ನಿಮ್ಗೆ ಸ್ಟಿಕ್ಕಿ ಅನ್ಸಲ್ವಾ? ಇಲ್ಲ, ಸ್ಟಿಕ್ಕಿ ಅನ್ಸಲ್ಲ, ಒಂಥರ ಸಾಫ್ಟ್ ಅನ್ಸ್ತಾ ಇರುತ್ತೆ. ಡ್ರೈ ಆಗಿರ್ಬಾರ್ದು ನನ್ನ ಕೈ, ನಂಗೆ ಇಷ್ಟ ಆಗಲ್ಲ, ತುಂಬ ಡ್ರೈ ಆಗಿರ್ಬಾರ್ದು. ಸೊ ಅದಕ್ಕೆ ಪದ್ಧತಿನೇ ಇಲ್ಲ ನನ್ನ ಜೊತೆ. ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಗಿಫ್ಟ್ ಮಾಡ್ತೀನಿ. ನಂಗೊಂದು ಗಿಫ್ಟ್ ಬೇರೆ ಸಿಕ್ತು ನೋಡಿ. ಇದನ್ನೆಲ್ಲ ಒಳಗಡೆ ಇಟ್ಕೊಳ್ತೀನಿ, ಜಾಗ ಇಲ್ಲ. ಆಮೇಲೆ ಮೊನ್ನೆ ಯಾವುದೋ ಮನೆ ಕುಂಕುಮಕ್ಕೆ ಹೋಗಿದ್ದೆ, ಅಲ್ಲಿ ಅವ್ರು ಕೊಟ್ಟಿರೋಂತಹ ಅರ್ಶಿನ ಕುಂಕುಮ ನೋಡಿ. ಎಲ್ಲರೂ ಈ ತರ ಒಂದು ಯಾವ್ದೋ ಪೇಪರ್ ಅಲ್ಲಿ ಅದನ್ನ ಕಟ್ಬಿಟ್ಟು ಇಡೋದು ಒಂದು ಪದ್ಧತಿ ಎಲ್ರಿಗೂ ಇವಾಗ್ಲೇ ಕಾಣಿಸಿದ್ದು. ಇನ್ನು ಮನೆಗೆ ಹೋಗ್ತೀವಿ. ಆಮೇಲೆ ಇದು ಕೊಟ್ರು ಅದ್ರ ಜೊತೆಗೆ, ಬಿಂದಿ ಕೊಟ್ರು ಪಾಪ. ಸೊ ಇದನ್ನ ಹಂಗೆ ಇಟ್ಟಿರ್ತೀನಿ ಸ್ವಲ್ಪ. ಆಮೇಲೆ ಇಯರ್ಫೋನ್ ಇದೆ. ಓಕೆ, ತುಂಬಾ ಹಾಡು ಕೇಳ್ತೀರಾ? ಇಲ್ಲ, ನಾಟ್ ರಿಯಲಿ. ಯಾವ ಹಾಡುಗಳು ಇಷ್ಟ ಆಗುತ್ತೆ ನಿಮ್ಗೆ? ಎಂತ ಜಾನರ್ ಅಂದ್ರೆ? ನನ್ಗೊಂಥರ ಎಲ್ಲ ಒಂಥರ, ಒಂದೊಂದ್ಸಲ ಫುಲ್ಲು ಅಯ್ಯೋ ಅಂತ ಏನೋ ಕಳ್ಕೊಂಡಿರೋ ಥರ, ಒಂದೊಂದ್ಸಲ ಫುಲ್ ಹೆಂಗೆ ಅಂದರೆ ಟಪಾಂಗುಚ್ಚಿ. ಜಿಮ್ಮಲ್ಲೆಲ್ಲ ಇರುವಾಗ ನಾನು ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ವರ್ಕೌಟ್ ಮಾಡ್ತಿರ್ತೀನಿ ಆಯಿತಾ. ಎಲ್ಲ ಏನೋ ಅನ್ಕೋತಿರ್ತಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅನ್ಸೋದು ನಾನೇನೋ ತುಂಬ ಒಂಥರ ಸ್ಟ್ರಿಕ್ಟು, ಅಂದರೆ ಮಾತಾಡಲ್ಲ ಇವಳು, ಒಂಥರ ಏನೋ ಕೊಬ್ಬು ಅನ್ನೋ ಥರ ಅನ್ಕೋತಾರೆ. ಸೊ ಆ ಆ್ಯಟಿಟ್ಯೂಡ್ಗೆ ಎಲ್ಲ ಅನ್ಕೊಡೋದು ನಾನು ಯಾವುದೋ ಏನೋ ಇಂಗ್ಲೀಷ್ ಏನೋ ಕೇಳಿಸ್ಕೊತಾ ಇದ್ದೀನಿ ಅಂತ. ಅಲ್ಲಿ ಯಾವುದೋ ಕನ್ನಡ ಟಪಾಂಗುಚಿನೋ ತಮಿಳ್ ಟಪಾಂಗುಚಿನೋ ಆ ಥರ ಏನಾದ್ರು ಫುಲ್ ಬೀಟ್ಸ್ ಇರೋ ಹಾಡು ಹಾಕೊಂಡು ವರ್ಕೌಟ್ ಮಾಡ್ತಿರ್ತೀನಿ. ಒಳ್ಳೆ ಒಂದು ಮೂಡ್ ಬರುತ್ತೆ. ಬಟ್ ಸ್ಯಾಡ್ ಸಾಂಗ್ ಅಂದ್ರೆ ಈಗ ಕೆಲವು ಹಾಡುಗಳಿರುತ್ತೆ, ಈಗ ಎಲ್ಲೋ ಹುಡುಕಿದೆ ಇಲ್ಲ ಇಂಥದ ಹಾಡುಗಳು, ಕೆಲವೆಲ್ಲ ನಿಮ್ಗೆ ಫೀಲ್ ಆಗುವಂತ ಹಾಡುಗಳು. ಇಂಥದ್ರಲ್ಲಿ ತುಂಬಾ ಸಲ ಕೇಳಿ ಅದನ್ನ ನೀವು ಅಡ್ಮೈರ್ ಮಾಡಿರುವಂತ ಹಾಡು ಯಾವುದು? ಸ್ಯಾಡ್ ಸಾಂಗ್. ಸ್ಯಾಡ್ ಸಾಂಗ್ ಇದು ಅರಳುತ್ತಿರು ಜೀವದ ಗೆಳೆಯ ಪ್ರೀತಿಯ ಅದು ನಂಗೆ ಇಷ್ಟ. ಆಮೇಲೆ ಇನ್ಯಾವುದಿಷ್ಟ ಸ್ಯಾಡ್ ಸಾಂಗ್? ಬೇಕಾದಷ್ಟು ಅದೇ ಥರದ್ದು. ಏನೋ ಇದೆ ದಟ್ ಒನ್ ಎಷ್ಟೊಂದು. ಆಮೇಲೆ ಈ ನಡುವೆ ಸ್ವಲ್ಪ ನಮ್ಮ 2000s ಅಲ್ಲಿ ಬಂದಿರೋ ಹಾಡುಗಳು, ಕನ್ನಡ ಹಾಡುಗಳೆಲ್ಲ ಇಷ್ಟ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಅಪ್ಪು ಸರ್ದು ಯಾವ್ದಪ್ಪ ಅದು, ನಿನ್ನ ಕಣ್ಣ ಕ್ಷಣದಿಂದ ಯಾಕೋ ನಾನು ನನ್ನಿಲ್ಲ, ಅದು. ಆಮೇಲೆ ಇದು ಉಪೇಂದ್ರ ಅವ್ರದ್ದು ಮಸ್ತ್ ಹುಡುಗಿ ಬಂದು ನಾನು ದಟ್ ಒನ್ ಆಲ್ ಫುಲ್ ಸಡನ್ ಮಿಕ್ಸ್ ಏನೇನೋ ಆಗ್ತಾ ಇರುತ್ತೆ ನಂದು ಪ್ಲೇ ಲಿಸ್ಟ್ ಅಲ್ಲಿ. ಚೆನ್ನಾಗಿದೆಯಲ್ಲ, ಮಸ್ತ್ ಹುಡುಗಿ ಬಂದು ಫುಲ್ಲು ಅದು. ಆಮೇಲೆ ಇದು ಏನೋ ದಿಲ್ಲಿಲ್ದೆ ಲವ್ ಮಾಡಕ್ಕಾಗ, ನಾನು ಅಂಥದ್ದೆಲ್ಲ ಒಂದೊಂದ್ಸಲ ಕೇಳ್ತಿರ್ತೀನಿ. ಅಂದರೆ ಅದೊಂದೊಂದ್ಸಲ ಮಜಾ ಬರ್ತಾ ಇರ್ತಾಯ್ತಾ. ಆಮೇಲೆ ಎಷ್ಟೊಂದು ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ಅದನ್ನ ಕೇಳಿಸ್ಕೊತಿದ್ದೆ ಮೊನ್ನೆ. ಆಮೇಲೆ ರೀಸೆಂಟ್ ಆಗಿ ಬ್ಯಾಂಗಲ್ ಬಂಗಾರಿ ಕೇಳಿಸ್ಕೊತಿದ್ದೆ, ಅದು. ಆಮೇಲೆ ದಿಯಾದು
ದಟ್ ಒನ್ ದಟ್ ಐ ಲೈಕ್. Nice. ಎಷ್ಟೊಂದು ನೀವು ಹಾಡು ಹೇಳ್ತೀರಾ? ಸ್ವಲ್ಪ ಒಂದು ಯಾವ್ದಾದ್ರು ನಮ್ಮ ಆಡಿಯನ್ಸ್ಗೋಸ್ಕರ ಏ, ಹಾಡು, ಬೇಡ ಸುಮ್ನೆ. ಯಾಕಂದ್ರೆ ಅವರು ತುಂಬಾ ಏ, ಬೇಡ. ಹಾಡು ಹೇಳಿದ್ರೆ ಪ್ಲೀಸ್ ಒಂದು ಯಾವ್ದಾದ್ರು ಒಂದು ಹಾಡು please ನಮಗೋಸ್ಕರ. ಸ್ವಲ್ಪ ಸಾಕು ಒಂದು. ನೀವು ಹಾಡಿ ನನ್ನ ಜೊತೆ. ನಾನು ನೀವು ಪಿಚ್ ತೆಗೀರಿ, ನಾನು ಜಾಯ್ನ್ ಆಗ್ತೀನಿ. ಯಾವ್ದು ಹಾಡೋಣ? ನಿಮ್ಗೆ ಈಸಿ ಆಗೋದು. ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರೆಯ ಏನೋ ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮಾಗಿದೆ ಕೊಟ್ಟು ಬಿಡಲೆ ನಗುತ್ತಿದೆ ನದಿದು ಯಾಕೆ ನೋಡುತ್ತ ನಿನ್ನನ್ನು ಹೃದಯವು ಹೆದರಲಿ ಬೇಕೆ ಬಯಸದೆ ನನ್ನನ್ನು. ಎಂತ ಹಾಡು. ನೈಸ್ ವರ್ಸ್. ಈ ಹಾಡು ನೆನ್ಪಾಡಿದಕ್ಕೆ ಥ್ಯಾಂಕ್ಸ್. ಯಾಕಂದ್ರೆ ಒನ್ ಟೈಮಲ್ಲಿ ತುಂಬಾ ಇದನ್ನ ನಾನು ಕೇಳ್ತಿದ್ದೆ, ಇವಾಗ ವಾಪಸ್ ಹೋಗಿ ಕೇಳ್ತಿದ್ದೆ. ನಂಗೆ ಆಮೇಲೆ ಅವರು ವಾಣಿ ಮ್ಯಾಮ್ ವಾಯ್ಸ್ ಸಕ್ಕತ್ ಇಷ್ಟ ನಂಗೆ. ಅವ್ರ ವಾಯ್ಸ್ ಸಕ್ಕತ್ತಾಗಿ ನೀವು ಹಾಡಿದ್ರಿ. ಎಸ್, ಏನಾದ್ರು ಉಳ್ದಿದ್ಯಾ ಅಂತ ನಾನು ಇದು ವೆಟ್ ವೈಪ್. ಎಸ್, ಅದು ಬೇಕು. ಆಮೇಲೆ ಇದೇನೋ ಪೇಪರು, ಏನು ಪೇಪರು ನನಗೂ ಗೊತ್ತಿಲ್ಲ. ಒಂದು ನಿಮಿಷ ಇರಿ ನೋಡೋಣ. ಮದ್ವೆ ಆಗಿಲ್ಲ ಅಂದ್ರೆ ಲವ್ ಲೆಟರ್ ಅಂತ ಅನ್ಬೋದಿತ್ತು, ಬಟ್ ಈಗ ಸದ್ಯ ಬರೋ ಕಾಲಕ್ಕೆ ಬಂದಿಲ್ಲ. ಹೇಳಿಲ್ವಾ ನಿಮ್ಗೆ ನಾನು ಒಂದು ಲವ್ ಲೆಟರ್ ಬರಲಿಲ್ಲ ಅಂತ? ಏನೋ ಪೇಪರ್ ಮಣ್ಣು ಗೊತ್ತಿಲ್ಲ. ನೋಡಿ, ಅಪೂರ್ವ ಭಾರದ್ವಾಜ್ಗೆ ಲವ್ ಲೆಟರ್ ಬಂದಿಲ್ಲ. ಯಾರು ನಂಗೆ ಒಂದೇ ಒಂದ್ ದಿವಸ ಒಂದ್ ಲವ್ ಲೆಟರ್ ಬಂದಿಲ್ಲ ನನ್ಗೆ. ಎಷ್ಟು ಬೇಜಾರಲ್ಲ. ನಿಜವಾಗ್ಲೂ ಬೇಜಾರ್ ಅನ್ಸಿದ್ದೆ ನಿಮ್ಗೆ? ಆಕ್ಚುಲಿ ಯಾರು ಕೊಟ್ಟಿಲ್ಲ. ಇವಾಗ ಎಲ್ಲರಿಗೂ ಸಿಕ್ಕಿರುತ್ತಲ್ವಾ, ನಂಗೆ ಸಿಕ್ಕಿಲ್ಲ ಅಂತ ಬೇಜಾರು. ಪೆನ್ ಇದೆ. ಓಕೆ. ಆಮೇಲೆ ನಂಗೆ ಗಾಡಿ ಬೀಗದ ಕೈ ಇದೆ. ಓ ಸೂಪರ್. ಆಮೇಲೆ ಏನೋ ಡ್ರಾಪ್ಸ್ ಇದೆ. ಇದು ಏರೋಪ್ಲೇನ್ ಅಲ್ಲಿ ಹೋದಾಗ ಕಿವಿ ನೋವು ಬಂದ್ರೆ ಹಾಕೊಳ್ಳೋ ಅದ್ ಯಾಕೆ ಹಂಗಾಗುತ್ತೆ ಅಂತ. ಅದು ಏರ್ ವ್ಯಾಕ್ಯೂಮ್ ಪ್ರಾಬ್ಲಮ್. ನಾನು ಆಮೇಲೆ ಹಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋದು. ಅದು ಏನ್ ಮಾಡಕ್ಕಾಗುತ್ತೆ? ಇನ್ನೊಂದು ರಬ್ಬರ್ ಬ್ಯಾಂಡ್. ರಬ್ಬರ್ ಬ್ಯಾಂಡ್ ಇರುತ್ತೆ. ರಬ್ಬರ್ ಬ್ಯಾಂಡ್ ಅಷ್ಟೇ, ಇನ್ನೇನಿಲ್ಲ. ಇಷ್ಟ ಖಾಲಿ. ಓ ಸೂಪರ್. ದಟ್ಸ್ ಆಲ್. ಇನ್ನೊಂದು ಪೆನ್ನು. ಆಮೇಲೆ ಒಂದು ಬುಕ್ ಮಾರ್ಕ್ ತರ ಒಂದು ಪುಟ್ಟದಾಗ ಇಟ್ಕೊಂಡಿದ್ದೀನಿ. ಎಷ್ಟಿದ್ರು ಸಿಗಲ್ಲ ಒಂದೊಂದ್ಸಲ. ನಾನು ನನ್ನ ಪುಸ್ತಕ ಓದ್ತೀನಲ್ವಾ, ಆ ಪುಸ್ತಕ ಇವತ್ತು ಭಾರ ಅಂದ್ಬಿಟ್ಟು ಕಾರಲ್ಲೇ ಇಟ್ಟು ಬಂದೆ. ಅದ್ರದ್ದು ಬುಕ್ ಮಾರ್ಕ್ ಇದು. ನೈಸ್. ಇನ್ನೇನಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು ನಿಮ್ಮ ಬ್ಯಾಗ್ ಟೂರ್ ಕೂಡ ನಿಮ್ ತರಾನೇ. ಕೇಳ್ದೆ ಬ್ಯಾಗ್ ಇದು ಮಾಡ್ಬಿಟ್ರು ಇವರು. ನಾನು ಹೇಳಿದಿದ್ರೆ ಆಕ್ಚುಲಿ ಏನೆಲ್ಲ ಬರ್ತಿತ್ತು ಹೇಳಿ. ನಾನು ಇನ್ನೂ ಚೆನ್ನಾಗಿರೋ ಪೌಚ್ಗಳು, ಆಮೇಲೆ ಮೇಕಪ್ ದೇನೆ ಬೇರೆ ಕಿಟ್ ಎಲ್ಲ ಇಟ್ಕೊಂಬ ಹಚ್ಕೊಳ್ತಿರ್ಲಿಲ್ಲ. ನೋಡಕ್ ಅಟ್ಲೀಸ್ಟ್ ಇವಾಗ ಬೇರೆ ಆಕ್ಟ್ರೆಸಸ್ ಎಲ್ಲ ಎಷ್ಟು ಚೆನ್ನಾಗಿ ಇದು ನಾನು ಎವ್ರಿ ಡೇ ಹಚ್ಕೊಡು ಲಿಪ್ಸ್ಟಿಕ್ ಅಂತಾರೆ, ಅದು ಇದೆಲ್ಲ ಮಾಡ್ತಾರಲ್ವಾ. ನಾನು ಆ ಥರ ಏನಾದ್ರು ನಾವು ಅದಕ್ಕೊಂದು ಪ್ಲಾನ್ ಮಾಡಿ. ಆಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂಡ್ ಮೂಗ್ಬಟ್ ಕಲೆಕ್ಷನ್ಸ್. ಈಗ ನಿಮ್ಮ ಹತ್ರ ಎಷ್ಟಿದೆ ಮೂಗ್ಬಟ್ ಕಲೆಕ್ಷನ್? ನನ್ನ ಹತ್ರ ಮೂಗ್ಬಟ್ ಒಂದು ರಾಶಿ ಇದೆ. ನಾವು ಒಂದ್ಸಲ ಅದನ್ನೇ ಮಾಡೋಣ, ಅಪೂರ್ವ ಭಾರದ್ವಾಜ್ ಮೂಗ್ಬಟ್ ಕಲೆಕ್ಷನ್ ಅಂತ. ನಾವಿಬ್ರೆ ನೋಡ್ಬೇಕಾ ಅಂತ ಅದನ್ನ? ಯಾರು ಕ್ರೇಜ್ ಇರುತ್ತೆ. ಯಾರು ನೋಡ್ತಾರೆ ನಾನು ಯಾವ ಮೂಗ್ಬಟ್ ಹಾಕೋತೀನಿ ಅಂತ. ಬಟ್ ನನಗೊಂದು ಕ್ಯೂರಿಯಾಸಿಟಿ, ಈ ರಿಂಗ್ ಹಾಕಿದಿರಲ್ಲ ನೀವು, ಆ ರಿಂಗ್ ಸ್ಪೆಷಾಲಿಟಿ ಗೊತ್ತಿದ್ಯಾ ನಿಮ್ಗೆ? ನಂಗೆ ಗೊತ್ತು, ವಡ್ಡುಂಗುರ. ಅಂದ್ರೆ ನಂಗೆ ಅದು ಗೊತ್ತಿರ್ಲಿಲ್ಲ. ನಾನು ತುಂಬಾ ಆಸೆ ಪಟ್ಟು ನನ್ನ 30th ಬರ್ಡೇಗೆ ನಾನು ಮಾಡಿಸ್ಕೊಂಡಿದ್ದು ಉಂಗ್ರನ. ಓಕೆ, ನಿಮ್ಗೆ ಅದು ಈ ಡಿಸೈನ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಮಂಕಿ ಉಂಗ್ರ ಅಂದ್ರೆ ಇಲ್ಲೂ ಎಲ್ಲ ನಮ್ಮ ಅಮ್ಮ ಎಲ್ಲ ಹಳೆ ನಮ್ಮ ಅಮ್ಮನ ಹಳೆ ಉಂಗ್ರ ಎಲ್ಲ ಹಿಂಗೆ ಇತ್ತು. ಅವ್ರ ಕೆಂಪು ಹರಳು ಇದ್ದಿತ್ತು. ನನಗೆ ಬಿಳಿದಂಗೆ ಡೈಮಂಡ್ ಅಲ್ಲಿ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ನನ್ಗೆ ದುಡ್ಡು ಕೂಡಿಟ್ಕೊಂಡು ನನ್ನ 30th ಬರ್ಡೇಗೆ ನಾನು ತಗೊಂಡಿದ್ದೆ. ಆಮೇಲೆ ನಂಗೆ ಯಾರೋ ಹೇಳಿದ್ರು ಅದು ಮಂಗ್ಳೂರವರು ಮದ್ವೆ ಆದವ್ರು ಹಾಕೊಳ್ಳೋದಿದ್ನ ಅಂತ. ಎನಿವೇ ಆಗಿದೆ. ಇಟ್ಸ್ ಓಕೆ. ಸೊ ಎಸ್, ಅದರ ಸ್ಪೆಷಾಲಿಟಿ ಕೂಡ ಗೊತ್ತಿದೆ ನಿಮ್ಗೆ ಹಂಗಾದ್ರೆ ಒಡ್ಡುಂಗ್ರ. ಅದು ಅಪೇರೆಂಟ್ಲಿ ಐಶ್ವರ್ಯ ರೈ ಎಲ್ಲ ಹಾಕಿದ್ರು ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಅದಕ್ಕೆ ಇದೆಲ್ಲ ಬಂದ್ಬಿಡ್ತಂತೆ. ಅಂದ್ರೆ ಫುಲ್ ಇನ್ನೂ ಜಾಸ್ತಿ ಅವ್ರು ಹಾಕೊಂಡಿದ್ದಾರೆ ಅಂತೆಲ್ಲ ಫೇಮಸ್ ಆಗೋಯ್ತು ಅಂತ. ಎಸ್. ಸೊ ಸೂಪರ್ ಆಗಿತ್ತು ಬ್ಯಾಕ್ ಟೂರು. ಈ ಬ್ಯಾಕ್ ಟೂರ್ ಅವ್ರಿಗೂ ಕೂಡ ಇಷ್ಟ ಆದ್ರೆ ಅವ್ರು ಕೂಡ ಅದನ್ನ ಇಷ್ಟಪಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಏನು ಮಾಡಕ್ಕಾಗಲ್ಲ ಅಲ್ವಾ, ಇದ್ರಲ್ಲಿ ಇರೋದನ್ನ ತಗೊಳಕಂತೂ ಆಗೋದಿಲ್ಲ. ಅಂಡ್ ಇದ್ರಲ್ಲಿ ತಗೋಬಹುದು, ಅವರೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಗೋಬಹುದು. ಹಂಗೆ ಫ್ರೀಯಾಗಿ ಕೊಡ್ತೀನಿ. ರಬ್ಬರ್ ಬ್ಯಾಂಡ್ ಕ್ಲಿಪ್ಗಳಿಗಂತೂ ಕೊರತೆನೇ ಇಲ್ಲ. ಸೊ ಯಾವಾಗ ಬೇಕು ಅಂದ್ರೂ ಬನ್ನಿ. ಬುಕ್ ಕೊಡ್ಬೋದು, ಪುಸ್ತಕಗಳು ಇಟ್ಕೊಂಡಿದ್ದೀನಿ ಒಂದು ರಾಶಿ ಇರುತ್ತೆ. ಕಾರಲ್ಲಿ ಹಿಂಗೊಂದು ಹುಡ್ಕರೆ ಎಲ್ಲಾ ಡೋರಲ್ಲೂ ಒಂದೊಂದು, ಹಿಂದ್ಗಡೆ ಒಂದು, ಡಿಕ್ಕಿನಲ್ಲಿ ಒಂದು 4-5 ಎಲ್ಲ ಇರುತ್ತೆ. ಸೂಪರ್. ಅಂದ್ರೆ ನೀವು ಯಾವ್ದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಾ? ಡ್ರೆಸ್ಗ, ಬ್ಯಾಗ್ ಕಲೆಕ್ಷನ್ಗ, ಸ್ಯಾಂಡಲ್ಸ್ಗ ಅಥವಾ ಜ್ಯುವೆಲ್ಲರೀಸ್ಗ? ಹೇಗೆ ಇನ್ವೆಸ್ಟ್? ಅದು ಇನ್ವೆಸ್ಟ್ ಅಲ್ವಲ್ಲ, ಬಟ್ ಹೇಳ್ತಾರಲ್ಲ ಅಂದ್ರೆ ಹಂಗ ಆರ್ಟಿಸ್ಟ್ಗೆಲ್ಲ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಬಟ್ಟೆನೆ ಮೇ ಬಿ
ಬಟ್ಟೆ ಬಿಟ್ಟರೆ ಈ ಥರ ನಂಗೆ ಸಣ್ಣ ಸಣ್ಣ ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಈಗ ನಾನು ಚಿನ್ನ ಅಥವಾ ಸಿಲ್ವರ್ ತೊಗೊಂಡ್ರು ಲೈಟ್ ವೆಯ್ಟ್ ತೊಗೊಳ್ತೀನಿ. ನನಗೆ ತೀರಾ ಹಾಗೆ ವಾ ಅಂತ ಹಾಕೊಳಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ಎಲ್ಲ ಸಣ್ಣ ಡೈಮಂಡ್ಸು, ಸಣ್ಣ ಚಿನ್ನದ್ದು ಏನಾದರೂ ಅಥವಾ ಸಿಲ್ವರ್ದು ಏನಾದ್ರು ಸಣ್ಣದು. ಅಥವಾ ರೋಡ್ ಸೈಡ್ ನಾನು ಶಾಪಿಂಗ್ ಮಾಡುವಾಗ್ಲೂ ಏನಾದ್ರು ಸಣ್ಣದೇ. ಶಾಪಿಂಗ್ ರೋಡ್ ಸೈಡೇ ಮಾಡೋದಾ? ಮಾಡ್ತೀನಿ. ಈ ನಡುವೆ ತುಂಬ ದಿನ ಆಗೋಗಿದೆ ಆ್ಯಕ್ಚುಲಿ, ಮಾಡಿಲ್ಲ ಈ ನಡುವೆ. ಯಾವಾಗ ಹೋಗ್ತೀರಾ ಶಾಪಿಂಗ್ಗೆ? ನಾವು ಒಂದ್ಸಲ ಶಾಪಿಂಗ್ ಹೋಗಿ ಬರೋಣ. ಹೋಗೋಣ. ಅದು ಹೆಂಗಾಗೋಗಿದೆ ಗೊತ್ತಾ ಇವಾಗ, ಅದಕ್ಕೆ ಅಂತ ಹೋಗೋಕ್ಕೆ ಆಗ್ತಿಲ್ಲ ಶಾಪಿಂಗಿಗೆ ಅಂತ. ಏನಕ್ಕೋ ಹೋಗಿರ್ತೀನಿ, ಇವಾಗ ಯಾವುದೋ ಒಂದು ಮಾಲಿಗೆ ಹೋಗಿರ್ತೀನಿ ಮೀಟಿಂಗಿಗೆ, ಅಲ್ಲೇ ನಮ್ಗೆ ಏನೋ ಒಂದು ಯಾವುದೋ ಅಂಗಡಿ ಕಾಣಿಸ್ತದೆ ಸ್ವಿಂಗಿ ಅಂತ ಹೋಗ್ಬಿಟ್ಟು ಏನೋ ತೊಗೊಂಡ್ಬಿಡೋದು. ಬಿಸಿ ಲೈಫ್. ಹಾಗೆ ಈಗ ಆನ್ಲೈನ್ ಬೇರೆ ಬಂದ್ಬಿಟ್ಟಿದೆ. ನೀವು ಎಷ್ಟು ಆಫ್ಲೈನ್ ಶಾಪರ ನೀವು ಆನ್ಲೈನ್ ಶಾಪರ? ಜಾಸ್ತಿ ಆನ್ಲೈನೇ. ಸ್ವಲ್ಪ ನಂಗೆ ಚಪ್ಪಲಿ ಗಿಪ್ಲಿ ಎಲ್ಲ ಸ್ವಲ್ಪ ಅದೊಂದು ದೊಡ್ಡ ಸೈಜು, ಸೊ ಅದಕ್ಕೆಲ್ಲ ಫಿಸಿಕಲಿನೇ ಹೋಗಬೇಕು. ಬಟ್ಟೆ ಡ್ರೆಸ್ ಗಿಸ್ ಎಲ್ಲ ಆನ್ಲೈನಲ್ಲೇ ನಿಮ್ಗೆ ಬೇಕಾದಂಗೆ ಬರುತ್ತಾ? ಸಿಗುತ್ತೆ. ಓ ನೈಸ್. ನನಗೆಲ್ಲ ಈ ಸಲ ಒಂದು ತೊಗೊಳೆ ಬಟ್ಟೆಗಳೆಲ್ಲ ತುಂಬ ಲೂಸ್ ಟಿ ಶರ್ಟ್, ಲೂಸ್ ಪ್ಯಾಂಟ್, ಕಂಫರ್ಟೇಬಲ್ ಆಗಿರ್ಬೇಕು. ಎಸ್, ಆರಾಮಾಗಿರಿ, ಹಾಗೆ ಖುಷಿಯಾಗಿರಿ. ಶಾಪಿಂಗು ಜಾಸ್ತಿ ಮಾಡ್ತೀರಿ, ಹುಡುಗಿರ್ಗೆ ಅದಲ್ವಾ ಖುಷಿ, ಥೆರಪಿ ಅದೇ ಶಾಪಿಂಗ್. ನಿಮ್ಗೂ ಹಂಗೇನಾ ಥೆರಪಿ? ಖಂಡಿತ. ನಾನು ಬೇಜಾರಾಗಿದ್ದಾಗ ಕೂತ್ಕೊಂಡು ಸುಮ್ಮನೆ ಬೇಕೋ ಬೇಡೋ ಎಲ್ಲ ಆರ್ಡರ್ ಮಾಡಾಕ್ಬಿಡ್ತೀನಿ. ಒಂಥರ ನೆಮ್ಮದಿ ಸಿಗುತ್ತೆ ನನಗೆ. ನಿಮ್ ತರನೇ ತುಂಬಾ ಜನ ಇದಾರೆ ಅಲ್ವಾ? ಅದು ನಾನು ಯೂಸ್ ಮಾಡ್ತೀನೋ ಇಲ್ವಾಗ ಎಷ್ಟೊಂದು ಸಲ ವಿತ್ ಪ್ರೈಸ್ ಟ್ಯಾಗ್ ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟಿದ್ದೀನಿ ಗೊತ್ತಾ. ನನಗೆ ಯಾವಾಗಲೂ ಯಾವುದೋ ಒಂದು ಮೂಡಲ್ಲಿ ಏನೋ ಆರ್ಡರ್ ಮಾಡಿಬಿಟ್ಟಿರ್ತೀನಿ, ಅದೇ ಹಂಗೆ ಯಾಕೋ ಇದು ಹಾಕೋಬೇಕು ಅಂತಾನೆ ಅನಿಸ್ತಿಲ್ವಲ್ಲ ಅಂತ ಅನ್ನೋದು ಕೊಟ್ಬಿಡೋದು, ತರ್ಸೋದು ಕೊಟ್ಬಿಡೋದು. ಪರವಾಗಿಲ್ಲ, ಅವ್ರಿಗಾದ್ರೂ ಒಳ್ಳೇದಾಗ್ತಿದೆಯಲ್ಲ ನಿಮ್ಮಿಂದ, ಅದು ಇಂಪಾರ್ಟೆಂಟ್. ನನ್ನ ಟೇಸ್ಟ್ ಇಷ್ಟ ಅವ್ರು ನನ್ನ ಫ್ರೆಂಡ್ಸ್ ನೋಡಿ. ಸೊ ನೀವೇ ಇಷ್ಟ ಅಂದ್ರೆ ನಿಮ್ ಟೇಸ್ಟ್ ಇನ್ ಇಷ್ಟ ಆಗುತ್ತೆ ಬಿಡಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಬ್ಯಾಗ್ ಟೂರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಗೂ ಕೂಡ ಬ್ಯಾಗ್ ತುಂಬಾ ಇಷ್ಟ ಆದ್ರೆ ನೀವು ಕೂಡ ಅಂತದೇ ಬ್ಯಾಗ್ ತಗೋಬಹುದು, ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.